ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತು ಮಾರುತಿ ಸುಜುಕಿ ಅವ್ರದ್ದು ಸಾಂಗ್ಸ್ ಗಾಡಿಯಲ್ಲಿದ್ದೀವಿ. ಸೊ ಭರತ್ನವ್ರದ್ದು ಗಾಡಿ, ಇವ್ರದ್ದೇ ಓನರ್. ಈ ಗಾಡಿನ ನಾವು ರಿವ್ಯೂ ಮಾಡ್ತಿದ್ದೀವಿ ಇವಾಗ. ಸೊ ತೆಗೆದು ಆಲ್ಮೋಸ್ಟ್ ಒಂದು 15 days ಆಯ್ತು ಒಂದು ಗಾಡಿ ತೆಗೆದು. ಸೊ ಗಾಡಿ ಅಂತೂ ತುಂಬ ಸ್ಮೂತ್. ಮಾರುತಿ ಸುಜುಕಿ ಅದು ಒಂದು ಬೆಸ್ಟ್ ಫೀಚರ್ ಅನ್ಕೊಳ್ಳಿ ಯಾವುದು ಅಂತ ಹೇಳಿದ್ರೆ ಇಂಜಿನ್ ತುಂಬ ಸ್ಮೂತ್ ಬರುತ್ತೆ ಅವ್ರದ್ದು ಇಂಜಿನ್. ನನಗೆ ಅದರದ್ದು ಇಂಜಿನ್ ಸೌಂಡ್ ಮಾತ್ರ ಅಷ್ಟೇ, ಬೇರೆ ಎಲ್ಲ ಚೆನ್ನಾಗಿರೋದ್ರಿಂದ ಅವ್ರದ್ದು ಇಂಜಿನ್ದು ಒಂದು ಸ್ಮೂತ್ನೆಸ್ ಉಂಟಲ್ಲ, ಸೊ ಅದು ಬೆಂಕಿ ಅನ್ಕೊಳ್ಳಿ. ಸೊ ಹಾಗೆ ಗಾಡಿದು ರಿವ್ಯೂ ನೋಡಿ ಹೆಂಗಿದೆ ಅಂತ ನಿಮ್ಗೆ ಔಟ್ಲುಕ್ ತೋರಿಸ್ತೀನಿ ಗಾಡಿದು ಹೆಂಗ್ ಬರುತ್ತೆ ಅಂತ ನೀವು ಹಾಗೆ. ಸೊ ನಮ್ಮ ಜೊತೆ ಇವತ್ತು ಯಾರಲ್ಲಿದ್ದಾರೆ ಅಂತ ಹೇಳಿದ್ರೆ ಡಿ ಭರತ್ ಅವರು, ಹಾಗೆ ಹಿಂದೆ ಒಬ್ರು ನಮ್ಮ ಆಫ್ ರೋಡರ್ ಅದೇ ಹಿಂದೆ ಇನ್ನೊಬ್ರು ಇದ್ದಾರೆ ರವೀಶ್ ಅವರು. ಸೊ ಇಷ್ಟು ಜನ ನಾವು ಇವತ್ತು ಗಾಡಿ ರಿವ್ಯೂ ಮಾಡ್ತಿದ್ದೀವಿ. ನನ್ಗಿಂತ ಮುಂಚೆ ಇವರೆಲ್ಲ ರಿವ್ಯೂ ಮಾಡಿದಾರೆ. ಸೊ ನಾನು ಲಾಸ್ಟ್ ಬಂದಿದ್ದೀನಿ. ಸೊ ಲಾಸ್ಟಿಗೆ ರಿವ್ಯೂ ಮಾಡ್ತಿದ್ದೀನಿ ಈ ಗಾಡಿನ. ಸೊ ನಿಲ್ಲಿಸ್ಬಿಟ್ಟು ಒಂದ್ಸತಿ ನಿಮಗೆ ಗಾಡಿನ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಗಾಡಿ ಮಾಡೆಲ್ ಬಂದ್ಬಿಟ್ಟು ಫಾನ್ಸ್ ಡೆಲ್ಟಾ ಪ್ಲಸ್. ಸೊ ಇದರಲ್ಲಿ ನಿಮಗೆ LED ಹೆಡ್ಲೈಟ್ ಬರುತ್ತೆ. ಸೊ ಇದು ಹೆಡ್ಲೈಟ್ ನಂಗೆ ಇಷ್ಟ ಆಯ್ತು ನೋಡಿ, ಯಾವ ಥರ ಮೌಂಟ್ ಮಾಡಿದ್ದಾರೆ ಅಂತ. ಹೆಡ್ಲೈಟು ಚೆನ್ನಾಗಿದೆ. ಹೆಡ್ಲೈಟು ಒಂಥರ ನಿಮಗೆ ಈ ಸ್ಪೋರ್ಟ್ಸ್ ಕಾರು ಹೆಡ್ಲೈಟ್ ಥರ ಕೊಟ್ಟಿದ್ದಾರೆ. ಸೊ ಇದು ನೋಡಿ, ಇದರಲ್ಲಿ ಇಂಡಿಕೇಟರ್ ಪ್ಲಸ್ ಇದು ಬರ್ತದೆ, ಲೈಟ್ ಬರುತ್ತೆ ಇದರಲ್ಲಿ. ಸೊ ಗಾಡಿ ವ್ಯೂ ನೋಡಿ ಚೆನ್ನಾಗಿದೆ ನೋಡಿ. ಗಾಡಿ ಬಂದುಬಿಟ್ಟು 1.2 ಲೀಟರ್ ಪೆಟ್ರೋಲ್ ಇಂಜಿನ್. ಸೊ ಇದು 2025 ಮಾಡೆಲ್ ಗಾಡಿ. ಸೊ ಇವನು ಆಪ್ಷನಲ್ ಆಗಿ ಎಕ್ಸ್ಟ್ರಾ ಎಲ್ಲ ಮಾಡಿಸಿದ್ದೇನೆ. ಮ್ಯಾಗ್ವಿಲ್ ಎಲ್ಲ ಕಂಪನಿ ಗಾಡಿಯಿಂದ ಬಂದಿದೆ, ಮ್ಯಾಗ್ವಿಲ್ ಹಾಗೂ ಸೊ ಇದೆಲ್ಲ ಆ್ಯಸ್ ಪರ್ ಕಂಪನಿ ಗಾಡಿಯಿಂದ ಬಂತು. ಸೊ ಇವನು ಎಕ್ಸ್ಟ್ರಾ ಯಾವ್ದು ಹಾಕಿಸಿದ್ದೇನೆ ಅಂತ ಹೇಳಿದ್ರೆ ಟೈಲ್ ಲ್ಯಾಂಪು. ಈ ಲ್ಯಾಂಪ್ ನೋಡಿ, ಇದು ಆ್ಯಕ್ಚುಲಿ ಫೇಸ್ ಶಿಫ್ಟ್ ಮಾಡಲಲ್ಲಿ ಬರ್ತದೆ, ಬಟ್ ಈ ಗಾಡಿಯಲ್ಲಿ ಟಾಪ್ ಎಂಡ್ ಮಾಡಲ್ ಬರ್ತಿತ್ತಂತೆ. ಸೊ ಇವನು ಎಕ್ಸ್ಟ್ರಾ ಹಾಕ್ಬಿಟ್ಟು ಇದೆಲ್ಲ ಹಾಕಿಸಿದ್ದೇನೆ ಇದು. ಸೊ ಇದ್ರ ಪ್ರೈಸ್ ಎಷ್ಟಾಯ್ತು ಬರುತ್ತೆ? ಸೊ ಆಲ್ಮೋಸ್ಟ್ 5000 ಎಕ್ಸ್ಟ್ರಾ ಇದೆ, ಎಕ್ಸಸರೀಸ್ ಹಾಕಿಸಿದ್ದೇನೆ ಇದರದ್ದು ಈ ಲೈಟಿಗೆ ಖಾಲಿ. ಸೊ ನೋಡ್ಬೋದು ಗಾಡಿ ಹೆಂಗೆ ಇದೆ ಅಂತ ಹೇಳ್ಬಿಟ್ಟು. ಸೊ ಮಾರುತಿ ಅವ್ರದಲ್ಲಿ ದಿ ಬೆಸ್ಟ್ ಗಾಡಿ ಅನ್ಬೋದು ಇದು. ಸೊ ಆಲ್ಮೋಸ್ಟ್ ಸೇಫ್ಟಿಯಲ್ಲೂ ಓಕೆ, 3 ಸ್ಟಾರ್ ರೇಟಿಂಗ್ ಇದೆ ಈ ಗಾಡಿ. ಸೊ ಮತ್ತು ಫೀಚರ್ಸ್ ಅಷ್ಟೇ, ಮಾರುತಿ ಅವ್ರದ್ದು ಫೀಚರಲ್ಲಿ ಯಾವುದು ಕಮ್ಮಿ ಮಾಡಲ್ಲ. ನಿಮಗೆ ಸೇಫ್ಟಿ ಸ್ವಲ್ಪ ಕಮ್ಮಿ ಆದರೂ ಫೀಚರ್ ವೈಸ್ ನೋಡಿ, ಆ್ಯಕ್ಚುಲಿ ಇಂಟೀರಿಯರ್ ಡಿಸೈನು ಎಲ್ಲನೂ ಚೆನ್ನಾಗಿ ಬರುತ್ತೆ ಈ ಗಾಡಿಯಲ್ಲಿ. ಸೊ 7 ಇಂಚು ಇನ್ಫಾರ್ಮೇಷನ್ ಸಿಸ್ಟಮ್ ಬರುತ್ತೆ. ಆ್ಯಂಡ್ ಮತ್ತು AC ಕಂಟ್ರೋಲ್ಸ್ ಎಲ್ಲ ಅವ್ರದ್ದು ಸ್ಟ್ಯಾಂಡರ್ಡ್ ಚೆನ್ನಾಗಿದೆ. ಸೊ ಮತ್ತು ಗೇರ್ನೆಸ್ ತುಂಬ ಸಾಫ್ಟ್ ಇದೆ ಗಾಡಿದು. ಕಾರಲ್ಲಿ 308 ಲೀಟರ್ ಬೂಟ್ ಸ್ಪೇಸ್ ಬರುತ್ತೆ. ಸೊ ಒಬ್ಬನೇ ಇದರಲ್ಲಿ ಆರಾಮ್ಸೆ ಕೂರ್ಬೋದು. ಬೂಟ್ ಸ್ಪೇಸ್ ತೋರಿಸಿದ್ದೀನಿ ನೋಡಿ, ಎಷ್ಟು ಒಬ್ಬ ಆರಾಮ್ಸೆ ಕೂರ್ಬೋದು ಅಂತ ಹೇಳ್ಬಿಟ್ಟು ನಿಮಗೆ. ಹಿಂಗಾಗ್ಬಿಟ್ಟು ಒಬ್ಬ ನನಗೆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬೋದು ಕಾರಲ್ಲಿ ಅಲ್ವಾ. ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಪೆಂಗ್ ನನ್ನ ಮಗ ನಾನು, ಇನ್ಮೇಲೆ ಇವಳು ಹೇಳ್ದಂಗೆ ಫಾಲೋ ಮಾಡಬೇಕು. ಇಷ್ಟು ಬೂಟ್ ಸ್ಪೇಸ್ ಇದೆ. ನಾನೇ ಹೋಗ್ತೀನಿ ಅಂದರೆ ಬೂಟ್ ಸ್ಪೇಸ್ ಚೆನ್ನಾಗಿ ಕೊಟ್ಟಿದ್ದಾರೆ ಕಾರಲ್ಲಿ. ಸೊ ಇಂದು ಅವನಿಗೆ ಫೀಚರಲ್ಲಿ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಬೇರೆ ಕಾರೆಲ್ಲ ಜಾಕೆಲ್ಲ ಇಲ್ಲಿ ಇಟ್ಟಿರ್ತಾರೆ, ಬಟ್ ಈ ಕಾರಲ್ಲಿ ನೋಡಿ ಜಾಕ್ ಇಡಲಿಕ್ಕೆ ಸಪ್ರೇಟ್ ಸ್ಪೇಸ್ ಕೊಟ್ಟಿದ್ದಾರೆ. ಇದಂತೂ ಚೆನ್ನಾಗಿದೆ ಈ ಫೀಚರ್. ನಾನು ಯಾವ ಕಾರಲ್ಲಿ ನೋಡಿಲ್ಲ ಸದ್ಯದ ಮಟ್ಟಲ್ಲಿ ಈ ಥರ ಫೀಚರ್ ಕೊಟ್ಟಿರೋದು. ಸೊ ಮಾರುತಿಯವರು ಈ ಥರ ಎಲ್ಲ ಫೀಚರ್ಸ್ ಚೆನ್ನಾಗಿ ಕೊಡ್ತಾರೆ ಮಾರುತಿ ಅವರದಲ್ಲಿ. ನೋಡಿ ನಿಮಗೆ ವೀಲ್ ನೋಡಿ, ವೀಲ್ ಎಲ್ಲ ಕೊಟ್ಟಿದ್ದಾರೆ. ಅಷ್ಟು ಚೆನ್ನಾಗಿ ಪ್ಯಾಕ್ ಆಗಿದೆ ಗಾಡಿ. ಸೊ ಇದು ಲಿಫ್ಟ್ ಮಾಡಿದರೆ ಇನ್ನೂ ನಿಮಗೆ ಬೋಟ್ ಸ್ಪೇಸ್ ಜಾಸ್ತಿ ಆಗುತ್ತೆ. ಹುಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಇನ್ನು ನಾವು ಸೆಕೆಂಡ್ ರೋ ಸೀಟ್ ನೋಡೋಣ ಹೆಂಗೆ ಕಂಫರ್ಟ್ ಇದೆ ಅಂತ ಹೇಳ್ಬಿಟ್ಟು. ಸೆಕೆಂಡ್ ರೋ ಸೀಟು ಓಕೆ, ಸೆಕೆಂಡ್ ರೋ ಸೀಟು ಕಂಫರ್ಟ್ ಆಗಿದೆ ನೋಡಿ. ಆರಾಮ್ಸೆ ಲೆಗ್ ರೂಮ್ನು ಚೆನ್ನಾಗಿದೆ ನೋಡಿ. ಸೆಕೆಂಡ್ ಸೀಟು ಓಕೆ ಅನ್ಬೋದು ಈ ಕಾರಲ್ಲಿ. ಮತ್ತು ನಿಮಗೆ 2 ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ ನೋಡಿ, ಇಲ್ಲೊಂದು ಲ್ಯಾಂಪು ಅಲ್ಲೊಂದು ಲ್ಯಾಂಪು. ಸೊ ಇದೆಲ್ಲ ಯಾವಾಗ ಅಂದರೆ ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ಹೆಲ್ಪ್ ಆಗುತ್ತೆ ಟೈಲ್ ಲ್ಯಾಂಪ್ ಎಲ್ಲ. ಕಾರಿನ ಫ್ರಂಟ್ ವ್ಯೂ ನೋಡ್ತಿದ್ರೆ ನೋಡಿ, ನಿಮಗೆ 7 ಇಂಚಸ್ ಡಿಸ್ಪ್ಲೇ ಬರುತ್ತೆ. ಇದರಲ್ಲಿ ಆಂಡ್ರಾಯ್ಡ್ ಆಟೋ ಪ್ಲೇ ಎಲ್ಲ, ಕಾರ್ ಪ್ಲೇ ಎಲ್ಲ ಬರುತ್ತೆ ಇದರಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ AC ನೋಡಿ ಯಾವ ಥರ ಇಲ್ಲಿ ಇದು ನಿಮಗೆ ಇಂಡಿಕೇಟರ್ ತೋರಿಸ್ತದೆ ಅಷ್ಟು AC ಇದು ಕಂಟ್ರೋಲ್ಸು. ಮತ್ತು ಇದರಲ್ಲಿ ನಿಮಗೆ ಆಟೋ ಬರ್ತದೆ, ಆಟೋ ಬೇಕಾದ್ರೆ ಆಟೋ ಇಟ್ಕೊಳ್ಬೋದು. ಫ್ರಂಟ್ ವ್ಯೂ ಇದು ಹಿಂದೆ ಬ್ಯಾಕ್ ಸೀಟಿಗೂ ಹೋಗುತ್ತೆ, ಇದರಲ್ಲಿ ಬ್ಯಾಕ್ ಸೀಟರ್ ಬರುತ್ತೆ. ಈ ಸ್ಪೇಸ್ ಕಾರಲ್ಲಿ ಡ್ಯಾಶ್ ಬೋರ್ಡ್ ಸ್ಪೇಸ್ ಅಂತಾರೆ. ಸೊ ಇದರಲ್ಲಿ ನಮಗೆ ಕಾರಿನ ರೆಕಾರ್ಡ್ಸ್ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಮೇಂಟೈನ್ ಮಾಡಲಿಕ್ಕೆ ಈ ಸ್ಪೇಸ್ ಬಂದ್ಬಿಟ್ಟು ಮಿರರ್ ಕೊಟ್ಟಿದ್ದಾರೆ. ಸೊ ಇದು ಈ ಲೈಟ್ ಚೆನ್ನಾಗಿದೆ ನೋಡಿ, ಈ ಥರ ಪ್ರೆಸ್ಸಿಂಗ್. ಸೊ ಮತ್ತೆ ಇದರಲ್ಲಿ ಇನ್ನೊಂದು ಕ್ರೇಜಿಯಸ್ಟ್ ಥಿಂಗ್ ಅಂತ ಹೇಳಿದ್ರೆ ಟ್ರಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾರೆ ನೋಡಿ ಸಿಸ್ಟಮ್. ಇದು ನಿಮಗೆ ಮಳೆಗಾಲದಲ್ಲಿ ಯೂಸ್ ಆಗುತ್ತೆ ಟ್ರಾಕ್ಷನ್ ಕಂಟ್ರೋಲು. ಸೊ ಏನಂತ ಹೇಳಿದ್ರೆ ಗಾಡಿ ಸ್ಟ್ರೈಡ್ ಆಗೋದಾಗೆ ಮತ್ತು
ಟ್ರಾಕ್ಷನ್ ಕಂಟ್ರೋಲ್ ತಪ್ಪಿದಾಗ ಮಳೆ ಟೈಮಲ್ಲಿ ಇದು ಹೆಲ್ಪ್ ಆಗುತ್ತೆ ನಿಮಗೆ. ಮತ್ತು ನಿಮಗೆ ಡೋರಲ್ಲಿ 4 ಪವರ್ ವಿಂಡೋಸ್ ಬರುತ್ತೆ, ಓವರ್ ಇಯರಮ್ ಬರುತ್ತೆ, ಮಿರರ್ ಅಡ್ಜಸ್ಟಿಂಗ್ ಬರುತ್ತೆ, ಇದರಲ್ಲೆಲ್ಲ ಸೆಂಟ್ರಲ್ ಲಾಕ್ ಬರುತ್ತೆ. ಸೊ ಗಾಡಿ ಫ್ಯೂಚರ್ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ನಿಮಗೆ ಒಂದು ಮಿಡ್ಲ್ ವೇರಿಯಂಟಲ್ಲಿ ಗಾಡಿ ನೋಡಿದ್ರೆ ಈ ಥರ ಗಾಡಿ ನೋಡ್ಬೋದು ನಿಮಗೆ. ಸೊ ಬೆಸ್ಟ್ ಗಾಡಿ ಅನ್ಬೋದು. ಒಂದು 10 lakh ಬಜೆಟಲ್ಲಿ ನೋಡ್ತಿದ್ರೆ ನಿಮಗೆ ಇದೊಂದು ಗಾಡಿ ಬೆಸ್ಟ್ ಪ್ರೈಸ್ ಅನ್ಬೋದು. ಅಂದರೆ ನಿಮಗೆ ಆಲ್ಟ್ರೋಸು ಲೈಕ್ ಆಗೋದವ್ರಿಗೆ ಈ ಥರ ಗಾಡಿ ನೋಡ್ಬೋದು. ಚೆನ್ನಾಗಿದೆ ಗಾಡಿ. ಕಾರಿದ್ದು ಇಂಜಿನ್ ಬಗ್ಗೆ ನೋಡಿದ್ರೆ 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಬರ್ತದೆ, BS6 ಬರುತ್ತೆ ಇಂಜಿನ್ ಇದು. ಸೊ ಇಂಜಿನ್ ಮೌಂಟೆಡ್ ನೋಡಿ ಯಾವ ಥರ ಇದೆ ಅಂತ, ಪ್ಯಾಕೆಡ್ ಆಗಿ ಎಷ್ಟು ಕ್ಲೀನ್ ಮೌಂಟ್ ಮಾಡಿದ್ದಾರೆ. ಸೊ ಈ ಸೆಗ್ಮೆಂಟಲ್ಲಿ ಗಾಡಿ ಚೆನ್ನಾಗಿದೆ. ಈ ಗಾಡಿನ ರೆಕಮೆಂಡ್ ಮಾಡ್ಬೋದು ನಿಮಗೆ. ನಮ್ಮ ಓನರ್ ಆದ ಗಾಡಿ ಓಡಿಸ್ತಿದ್ದಾರೆ ಇವತ್ತು. ಸೊ ಇವ್ರದ್ದು ಟಾಪ್ ಸ್ಪೀಡ್ ಆಲ್ಮೋಸ್ಟ್ 80 ಕೆಳಗೆ ಇದೆಯಲ್ಲ ಗಾಡಿ, ಯಾವಾಗಲೂ 80, 90, 100 ಆಲ್ಮೋಸ್ಟ್ 90 ಇಡ್ತಾರೆ ಮೋಸ್ಟ್ ಆಫ್ ಟೈಮ್ ಅವರು. ಬಟ್ 100 ಅನ್ಕೊಳ್ಳಿ. ಸೊ ಹೇಗೆ ಅನಿಸ್ತುಂಟು ಬ್ರೋ ಗಾಡಿ ನಿಮಗೆ ತೆಗೆದ ಮೇಲೆ? ನಿಮ್ಮ ರಿವ್ಯೂ ಹೇಳಿ ಬರೋಲ್ಲ ಬ್ರೋ. ಸೊ ಇವ್ರಿಗೆ ಆಲ್ಮೋಸ್ಟ್ ಒಂದು 15 ಕಿಲೋಮೀಟರ್ ಮೈಲೇಜ್ ಸಿಕ್ಕಿದೆ ಅಂತೆ ಗಾಡಿ. ಸೊ ಹೊಸ ಗಾಡಿ ಅಲ್ಲ, ಆಲ್ಮೋಸ್ಟ್ ಇನ್ನು ಸರ್ವಿಸ್ ಆದಂಗೆ ಜಾಸ್ತಿ ಬರುತ್ತೆ ಮೈಲೇಜ್. ಸೊ ಗಾಡಿ ಬಗ್ಗೆ ಏನಾದ್ರು ನಿಮಗೆ ಹೇಳಲಿಕ್ಕೆ ಇದೆಯಾ? ಏನೂ ಇಲ್ಲ. ನಿಮ್ಮ ಫ್ರೆಂಡ್ಸ್ ಆದ ನಿಮಗೆ ಏನಾದ್ರು ಹೇಳಲಿಕ್ಕಿದೆ ಗಾಡಿ ಬಗ್ಗೆ? ಮಾತೇ ಆಡೋಲ್ಲ. ಸೊ ಇವ್ರದ್ದು ಪಾರ್ಟ್ ಇದೆ. ಸೊ ಗಾಡಿ ತೆಗಿಯೋ ಟೈಮಲ್ಲೆಲ್ಲ ಇವರೆಲ್ಲ ಒಟ್ಟಿಗೆ ಇದ್ರು ಅವಾಗ. ಸೊ ಹಾಗಾಗಿ ಈ ಗಾಡಿ ಬಂತು. ಹೇಳ್ತಾ ಇವತ್ತು ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಸೊ ನಮ್ಮ ವ್ಲಾಗ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ನನಗೆ ಶೇರ್ ಮಾಡ್ತಾ ಇರಿ. ಸೊ ಸ್ಟೇ ಟ್ಯೂನ್, ಬಾಯ್.